ಜಡಚಣ ಎಸ್ಬಿಐ ಬ್ಯಾಂಕ್ನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆಯ ದಿನ ಕ್ಯಾಶಿಯರ್ ಕೆಲಸವನ್ನು ಮುಗಿಸಿ ತೆರಳಿರ್ತಾರೆ ಭಾಗ್ಯಶ್ರೀ. ಬಳಿಕ ಬ್ಯಾಂಕ್ ದರೋಡೆಯ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಕ್ಯಾಶಿಯರ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೂ ಆತಂಕದಲ್ಲಿಯೇ ಕ್ಯಾಶಿಯರ್ ಭಾಗ್ಯಶ್ರೀ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಹಾಡಹಗಲೇ ಆಗಿರುವಂತಹದ್ದು. ಭಾಗ್ಯಶ್ರೀ ಅವರು ನಮ್ಮ ಒಟ್ಟಿಗೆ ಇದ್ದಾರೆ. ಹಾಗೆ ಭಾಗ್ಯಶ್ರೀ ಅವ್ರನ್ನ ಕೇಳೋಣ. ಮೇಡಮ್, ಈಗ ನಿನ್ನೆ ನೀವು ಬಂದ್ರೆ ಅಂತ ನೀವು ತಿಳಿದು ಮೊದಲೇ ಸರ್ ನಂಗೆ ಇನ್ನೂ ಏನು ಡೀಟೇಲ್ ಗೊತ್ತಿಲ್ಲ ಸರ್. ನಾನು ಎಲ್ಲ ಕೇಳ್ಕೋಬೇಕು ರೀ. ನಾನು 5:15 ಬಂದು ಹೋಗಿನ್ರಿ ನಾನು. ಅವಾಗೇನಾದ್ರೂ ನಿಮ್ಗೆ ಅವಾಗೇನೋ ಗೊತ್ತಾಗಿಲ್ಲ? ಅವಾಗೇನೋ ಒಂದು ನಿಮಿಷ ಸರ್ ಮೇಡಮ್, ಅವಾಗೇನು ಗೊತ್ತಾಯ್ತಾ ನಿಮ್ಗೆ? ಅವಾಗೇನು ಗೊತ್ತಾಗಿಲ್ಲ ನಂಗೆ. ಅಬೋ 7:20 ಮೇಲ್ಗಡೆನೆ ಗೊತ್ತಾಗಿಲ್ಲ. ಯಾರು ಕಾಲ್ ಮಾಡಿದ್ರು? ಮೇಲೆ RBOದಿಂದ ಕಾಲ್ ಮಾಡಿದ್ದಾರೆ. ಪ್ಲೀಸ್ ಒಂದೇ ನಿಮಿಷ. ನಾ ಹೇಳಿನಲ್ಲ ಸರ್, ನನಗೆ ಎಷ್ಟು ಗೊತ್ತಿದ್ದು ಹೇಳಿನಲ್ಲ. ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ಹೇಳಿದ್ರಿ. ಅಲ್ಲ ಸರ್, ಇದು ಈ ರೀತಿ ಏನು ಅಂತಂದರೆ ಏನು ಸಿಬ್ಬಂದಿ ಇದ್ದಾರೆ, ಇವರು ಕೂಡ ಇಲ್ಲಿ ಕ್ಯಾಶಿಯರ್ ಆಗಿದ್ದರು. ಕ್ಯಾಶಿಯರ್ ಆಗಿದ ತಕ್ಷಣ ನಿನ್ನೆ ಏನು ಅಂತಂದರೆ ಇವರು ತಮ್ಮ ಕೆಲಸವನ್ನು ಮುಗಿಸ್ಕೊಂಡು 5:15 ಸುಮಾರಿಗೆ ಮನೆಗೆ ಹೋಗಿದ್ದಾರೆ. ಅದಾದ ನಂತರ ಇವ್ರಿಗೆ ಏನಂತಾರೆ ಹಿರಿಯ ಅಧಿಕಾರಿಗಳು ಕಾಲ್ ಮಾಡಿ ಈ ರೀತಿ ನೀವು ಸುದ್ದಿ ಬರ್ತಾ ಇದೆ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆ ಅಂತ ಕೇಳಿ ಅವರು ಕೂಡ ಗಾಬರಿಯಾಗಿ ತದನಂತರ ಇಲ್ಲಿದ್ದಂಥ ಏನು ಒಳಗಡೆ ಸಿಬ್ಬಂದಿ ಇದ್ದಾರೆ ಆ ಸಿಬ್ಬಂದಿಗಳನ್ನ ಮಾತಾಡಿಸಿದ್ರೆ ಅವರು ಕೂಡ ಫೋನ್ ಕರೆ ಮಾಡಿ ಕೇಳಿದ್ರೆ ಅವರು ಆತಂಕದಲ್ಲೇ ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ಆದರೂ ಏನು ಅಂತಂದರೆ ಈಗ ಸದ್ಯದಲ್ಲಿ ಏನು ಅಂತಂದ್ರೆ ಅವ್ರನ್ನ ಒಳಗಡೆ ಬಿಟ್ಟಿರಲಿಲ್ಲ. ಯಾಕಂತಂದರೆ ನಿನ್ನೆ ಅವರು ಏನು ಆಲ್ರೆಡಿ ಮನೆಗೆ ಹೋಗಿದ ಕಾರಣಕ್ಕಾಗಿ ಅವ್ರು ಒಳಗಡೆ ಬಿಟ್ಟಿರಲಿಲ್ಲ. ಸದ್ಯಕ್ಕೆ ಈಗ ಏನು ಅಂತಂದರೆ ಒಳಗಡೆ ಕೂಡ ಏನಂತಾರೆ ಸಿಬ್ಬಂದಿ ಇದೆ, ಅವ್ರನ್ನ ಒಳಗೆ ಕರ್ಕೊಂಡಿದ್ದಾರೆ. ಅವ್ರನ್ನೂ ಕೂಡ ಮಾಹಿತಿ ಪಡಿತಾ ಇದ್ದಾರೆ ಅವರಿಂದ. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.